ಗಾಯ್ಸ್ ಫೈನಲಿ ನಮ್ಮ ತಾರ್ ಬಂದಿದೆ, ಬನ್ನಿ. ಸ್ಟೇರಿಂಗ್ ಎಷ್ಟು ಹಾಡಾಗಿ ತಿರುಗ್ಸಕ್ ಆಗ್ತಿಲ್ಲ ಗಾಯ್ಸ್, ಅಷ್ಟು ಹಾಡಾಗಿದೆ. ಏನು ಹೇಳಿ ಗಾಯ್ಸ್, ಏನು ಅಲ್ಲಿಂದ ಇಲ್ಲಿ ತನಕ ಒಳ್ಳೆ ಬೀಸ್ಟ್ ಇದ್ದಂಗೆ ಐತೆ. ಓಡಿಸ್ಬೇಕಿಲ್ಲ ಇದೆ, ಇಲ್ಲೋಗ್ತಿದೆ. ನೋಡಿ ಎಲ್ಲ ಹುಡುಗಿರ ಗಾಯ್ಸ್, ಗಲ್ಲಿ ರೋಡಲ್ಲೂ ಅಷ್ಟೇ ಚಿಂದೆ ಹೋಗೋದಿದ್ರಾಗೆ. ನಮ್ಮ ಅಪ್ಪ ಏನಾರು ಕೊಟ್ಬಿಟ್ರೆ ಲಾರಿ ತಗೊಂಡ್ಬಂದಿದ್ದೀವಿ, ಕಾರ್ ತಗೊಂಡಿದ್ದೀವಿ ಅಂತ ಹೇಳ್ತಾರೆ. ಅಡಿ ಇದು ಹಲೋ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಪ್ರೀತಿ ನಿತೀಶ್ ಮಾಡುವ ಸುಸ್ವಾಗತ ನಿಮ್ಮ ನಿತೀಶ್ ಗೌಡ ವ್ಲಾಗ್ಸ್ಗೆ. ಗಾಯ್ಸ್ ಫೈನಲಿ ನಮ್ಮ ತಾರ್ ಬಂದಿದೆ, ಬನ್ನಿ ನೋಡೋಣ, ಹೋಗೋಣ, ಚೆಕ್ ಮಾಡೋಣ ಹಿಂಗೆ ಯಾವ ರೀತಿ ಇದೆ ಅಂತೆಲ್ಲ ನೋಡೋಣ. ಹೇಳಿದ್ನಲ್ಲ, ನಮಗೆ ಒಂದು ಇವಾಗ ನಮ್ಮ ಮನೆಗೆ ಒಂದು ಫೋರ್ ವೀಲರ್ ಗಾಡಿ ನೋಡ್ತಾ ಇದ್ದೀವಿ. ಸೊ ತಾರ್ ರಾಕ್ಸ್ ಮೊನ್ನೆ ಟೆಸ್ಟ್ ಮಾಡಿದ್ದೆ, ಇವಾಗ ತಾರ್ ಬಂದಿದೆ. ಟೆಸ್ಟ್ ಡ್ರೈವ್ ಎಲ್ಲ ಚೆಕ್ ಮಾಡಿ ಓಕೆ ಅಂದರೆ ವಿಲ್ ಬುಕ್ ಇಟ್. ಬನ್ನಿ ಗೈಸ್, ಬಂದಿದ್ದಾರೆ ಅದೇ ಕಡೆ ಹೋಗಿ ನಿಮಗೆ ಸಿಗೋಣ. ಬನ್ನಿ, ಕೆಳಗಡೆ ಬಂದಿದ್ದಾರೆ. ಸೇಮ್ ನಮ್ಮ ಪ್ರೋ ಸಂಜು ಬ್ರೋನೇ ಬಂದಿರೋದು ಇವತ್ತು. ಆದರೂ ಹೇಳಿಲ್ಲ ಗೈಸ್. ಪಾಪ ಏನು ಬ್ರೋ, ಆರಾಮ ಬ್ರಾ? ಓ ಫುಲ್ಲರ್ ಬ್ರೋ. ನೀವು ಇವ್ ಸಂಜು ಬ್ರೋ ಅಂತ ಮಹೇಂದ್ರ ಶೋರೂಮ್ ಡೀಲರ್ ಹೇಳಿದ್ನಲ್ಲ, ಇನ್ನೊಂದು ನಂಬರ್ ಹಾಕ್ತೀನಿ. ನಿಮ್ಮಲ್ಲಿ ಯಾವುದೇ ರೀತಿ ಗಾಡಿ ತೊಗೊತಿದ್ರೆ ಬ್ರೋನ ಕಾಂಟ್ಯಾಕ್ಟ್ ಮಾಡಿ, ಚೆನ್ನಾಗಿ ಅಪ್ರೋಚ್ ಮಾಡಿ, ಚೆನ್ನಾಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಗಾಯ್ಸ್ ಇದೆ ಗಾಯ್ಸ್, ಇಟ್ಸ್ ಎ ತಾರ್. ಎಲ್ಲ ತುಂಬ ಜನ ನೋಡಿರ್ತೀರ ತಾರ್ನ, ಬಟ್ ಇನ್ನೊಂದ್ಸಲ ನೋಡ್ಕೊಳ್ಳಿ ಕಣ್ಣಾರೆ. ಇದು ನಾವು 2 ವೀಲರ್ ಡ್ರೈವ್ ತರಿಸಿರೋದು, ರೇರ್ ವೀಲ್ ಅಲ್ಲ ಬ್ರೋ, ಇದು ರೇರ್ ವೀಲ್ ಡ್ರೈವ್ ತರಿಸಿದ್ದು. ನಾನು 4 ನಾವೆಲ್ಲೂ 4x4 ಎಲ್ಲೂ ಹೋಗಲ್ಲ, ಸಾಕು. ಮಣಿ ಗೈಸ್ ಹೆಂಗಿದೆ ನೋಡಿ, ಎಷ್ಟು ದೊಡ್ಡದಾಗಿದೆ ಅಂದರೆ ನೀವು ನಂಬಲ್ಲ. ಸಖತ್ ದೊಡ್ಡ ಬಲ್ಕಾಗಿ ಕಾಣಿಸಿದ್ದು ಗಾಡಿ, ಸೀರಿಯಸ್ಲಿ. ಆ್ಯಂಡ್ ಬನ್ನಿ, ತಾರ್ ಇದಕ್ಕಿಂತ ಮುಂಚೆ ಒಂದು ಸಲ ಓಡಿಸಿದ್ದೆ. ಆ್ಯಂಡ್ ಮೀನ್ಸ್ ಜಸ್ಟ್ ಒಂದು ಚಿಕ್ಕ ರೌಂಡ್ ಹಾಕಿದೆ. ಇವಾಗ ಒಂದು ಲಾಂಗ್ ಡ್ರೈವ್ ಹೋಗೋಣ. ಲಾಂಗ್ ಡ್ರೈವ್ ಅಂದರೆ 50 ಕಿಲೋಮೀಟ್ರ್ ಹೋಗೋಣ, ಓಡಿಸೋಣ, ಹೆಂಗೆ ಏನೋ ತಿಳ್ಕೊಂಡು. ನನಗಿಷ್ಟ ಆದರೆ 100% ಕಂಫರ್ಟಬಲ್ ಆಗಿದೆ. 1000% ಗೋಯಿಂಗ್ ಟು ಬೈಟ್. ಚೆಕ್ ಮಾಡೋಣ. ಏನು ಇದು ಕಸ್ಟಮರ್ ಕಾಲ್ ಮಾಡಿದ್ದ ಮೋಹನ್ ಅಂತ. ಓಕೆ, ಕಾಲ್ ಮಾಡಿ ಒಂದು ಕಸ್ಟಮರ್ ಬುಕ್ ಮಾಡ್ಕೊಂಡು ಹೋಗೋಣ. ಹೌದಾ ಗೈಸ್, ನನ್ನ ಫ್ಯಾಮಿಲಿ ಮೀನ್ಸ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಅವರು ಒಬ್ರು ನನ್ನ ವ್ಲಾಗ್ ನೋಡಿ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಬ್ರೋ ತೊಗೊಂಡು ಕಾರ್ ತೊಗೊಂಡಿದ್ದಾರಂತೆ. ಮೋಹನ್, ಥ್ಯಾಂಕ್ ಯು ಸೋ ಮಚ್ ಮೋಹನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದೇ ಥರ ಗೈಸ್ ಮತ್ತೆ ನಂಬರ್ ಹಾಕ್ತೀನಿ ಬ್ರೋದು, ಚೆಕ್ ಮಾಡಿ. ನಿಮಗೆ ಏನಾದರೂ ಮೀನ್ಸ್ ಟೆಸ್ಟ್ ಡ್ರೈವ್ ಮಾಡಿ ಚೆಕ್ ಮಾಡಿ ಗಾಡಿ ತೊಗೊಳೋದ್ರ ಇದ್ರೆ ಬನ್ನಿ, ಒಂದ್ಸಲ ವಿಸಿಟ್ ಮಾಡಿ. ಯಾಕೆ ಗೈಡ್ ಅಷ್ಟು ಚೆನ್ನಾಗಿ ಮಾಡ್ತಾರೆ ಗೈಸ್, ಸುಳ್ಳು ಹೇಳ್ಬಾರ್ದು. ಅವ್ರಿಗೆ ಪ್ರಾಪರ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಚೆನ್ನಾಗಿ ಹೇಳ್ತಾರೆ. ಆ್ಯಂಡ್ ಬನ್ನಿ. ಏನು ಬ್ರೋ ಗಾಡಿ ಇದು, ಬೀಸ್ಟ್ ಅಲ್ಲ ಬ್ರೋ? 100% ಬ್ರೋ, ರಾಕ್ಸ್ಗಿಂತ ತಾರ್ ಬ್ರೋ. ತಾರ್ ಗಾಡಿ ಅಂದ್ರೆ ತಾರ್ ಗಾಯ್ಸ್. ಹೆಂಗಿದೆ ಅಂದರೆ ಕೂತ್ಕೊಂಡು ಹೋಗ್ತಾರ, ರೋಡೇ ಕಾಣಿಸಿದೆ ಗಾಯ್ಸ್, ಸೀರಿಯಸ್ಲಿ ಲಿಟ್ರಲ್ ರೋಡ್ ಕಾಣಿಸಿದೆ, ಹಂಗಿದೆ ಗಾಡಿ, ಸಗದಾಗಿದೆ. ಇದು ಗೇರ್ ಗಾಡಿ, ಇದು ಗೇರ್ ಹಾಕೋದು ಮ್ಯಾನ್ಯುವಲ್, ಇದು ಆಟೋಮೆಟಿಕ್. ಇದು ಆಟೋಮೆಟಿಕ್. ಓ ಶಿಟ್, ಸಾರಿ ಬ್ರೋ, ಸರಿ ಆಟೋಮೆಟಿಕ್ ಹೇಳಿದ್ದೆ. ನಾನು ತಂಗಿ ಓಡಿಸ್ತಲ್ಲ ಅಂತ ಆಟೋಮೆಟಿಕ್ ಹೇಳಿದ್ದೆ, ಮರ್ತ್ಬಿಟ್ಟೆ ಗಾಡಿ. ಸರಿ ಇದು ಮ್ಯಾನ್ಯುವಲ್ ಬಂದಿರೋದು, ಸರಿ ಆಟೋಮೆಟಿಕ್ ಬಂದಿರೋದು. ಆಟೋಮೆಟಿಕ್ ಬಂದಿರೋದು, ಬನ್ನಿ ಹೋಗೋಣ. ಆಟೋಮೆಟಿಕ್ ಗಾಡಿ ಕನ್ಫ್ಯೂಷನ್ ಸರಿ. ಇದೆ ಗಾಡಿ ಸ್ಟಾರ್ಟ್ ಆಗಿದೆ. ಏನು ಮುಂದ್ರ ಇದೆ ಗಾಡಿ. ಗಾಯ್ಸ್ ಒಂಥರ ಮಜಾ ಗಾಯ್ಸ್, ಏನೇ ಆಗಲಿ ಆ ಸ್ಮೆಲ್ಲು, ಆ ಗಾಡಿ ಫೀಲೇ ಬೇರೆ. ನಾನು ಇವಾಗ ತಾನೇ ಮಾತಾಡಿದ್ದೀನಿ, ನಮ್ಮ ಮನೇಲೂ ಮಾತಾಡಿದ್ದೀನಿ. ಗೋಯಿಂಗ್ ಟು ಬೈಟ್, ಬನ್ನಿ ಟೆಸ್ಟ್ ಡ್ರೈವ್ ನೋಡೋಣ. ಏನೈತೆ ಬ್ರೋ? ತಾರ್ ರಾಕ್ಸ್ ನಂಗೆ ಭಾಳ ಇಷ್ಟ ಆಯ್ತು ಬ್ರೋ, ಟ್ರಸ್ಟ್ ಇಷ್ಟ ಆಯ್ತು. ಬಟ್ ರೇಟ್ ಬಂದ್ಬಿಟ್ಟು ಅದು ನಿಮಗೆ ಫ್ಯಾಮಿಲಿಗೆ ಯೂಸ್ ಆಗುತ್ತೆ ಬ್ರೋ, 100% ಫ್ಯಾಮಿಲಿಗೆ ಯೂಸ್ ಆಗುತ್ತೆ. ಇದು ಬಂದ್ಬಿಟ್ಟು ಫ್ರೆಂಡ್ ಜೊತೆ ಚಿಲ್ ಮಾಡ್ಬೇಕಾರೆ ಅಂತ ಟೈಮಲ್ಲಿ ಯೂಸ್ ಆಗುತ್ತೆ. ಅದೇ ಗೈಸ್ ಹೇಳಿದ್ನಲ್ಲ, ಬನ್ನಿ ತಾರ್ ಮೀನ್ಸ್ ನಮ್ಮ ಫ್ಯಾಮಿಲಿನ ನೋಡ್ತಿರೋದು. ಬಟ್ ಒಂದು ನಮ್ಮ ಮನೆ ವರ್ಣ ಐತೆ, ಅದು ಬಿಟ್ಟರೆ ಇದೊಂದು ಸೆಕೆಂಡ್ ಗಾಡಿ ಗೋಯಿಂಗ್ ಟು ಬೈಟ್. ಲೆಟ್ಸ್ ಗೋ. ಮೀನ್ಸ್ ಬೈಟ್ ಅಲ್ಲ, ಫಸ್ಟ್ ಚೆಕ್ ಮಾಡೋಣ ಗೈಸ್. ನನಗೆ ಇಷ್ಟ ಆಯ್ತು ಪರ್ಸನಲ್, 100% ಗೋಯಿಂಗ್ ಟು ಟ್ರೈ. ಗಾಯ್ಸ್ ನೀವು ನಂಬಲ್ಲ, ಸೀರಿಯಸ್ಲಿ ಈ ಗಾಡಿ ತಿರ್ಸೋ ಟ್ರಕ್ ಓಡಿದಂಗೆ ಆಗ್ತಿದೆ ಗಾಯ್ಸ್. ಎಷ್ಟು ಹಾಡಾಗಿದೆಪ್ಪ ತಾರ್ ರಾಕ್ ಸ್ಟ್ಯಾಂಡಲ್ಲು, ಯಪ್ಪಪ್ಪ ದೇವ್ರೆ ಗೈಸ್. ನಿಜವಾಗ್ಲೂ ಸ್ಟೇರಿಂಗ್ ಭಾಳ ಆಡಿದೆ ಗೈಸ್, ಸೀರಿಯಸ್ಲಿ. ಯಪ್ಪ ಕಷ್ಟ ತಿರ್ಗ್ಸಕ್. ಇವಾಗ ಹೊಸದಾಗಿ ಬಂದ್ಬಿಟ್ಟು ರೇಲ್ ವೀಲ್ ಡ್ರೈವ್ ಇದು ಹೊಸದಾಗಿ ಬಂದ್ಬಿಟ್ಟು ಹೈಡ್ರಾಲಿಕ್ ಸ್ಟೇರಿಂಗ್ ಇದ್ದು. ಓಕೆ. ಇನ್ನೊಂದು ಇವಾಗ ಹೊಸದಾಗಿ ಲಾಂಚ್ ಆಗಿರೋದ್ರ ಬಂದ್ಬಿಟ್ಟು ಫೇಸ್ ಲಿಫ್ಟ್ ಅಲ್ಲಿ ಹೈಡ್ರಾಲಿಕ್ ಪವರ್ ಸ್ಟೇರಿಂಗ್ ಬಂದೈತೆ. ಇದಕ್ಕಿಂತ ಸ್ವಲ್ಪ ಫ್ರೀ ಆಗಿ ಅನ್ಸುತ್ತೆ ಗೈಸ್. ಇದು ಸಖತ್ ಆಡಿದೆ ಗೈಸ್, ಇದು ತಿರ್ಗ್ಸಕ್ ಆಗ್ತಾರೆ. ಲಿಟ್ರಲಿ ಅಲ್ಲಿ ಗಾಡಿ ನಮ್ಮ ಮನೆ ನಿಲ್ಲಿಸ್ತಾ ಇದ್ದೀನಿ, ಹಿಂಗ ಭಾಳ ಹಿಂಸೆ ಇದೆ ಗುರು, ಭಾಳ ಟೈಟ್ ಇದೆ. ತಾರ್ ರಾಕ್ ಸೋರ್ಸ್ನಲ್ಲ, ಒಂದು XUV ಇದ್ದಂಗೆ ಇತ್ತದು, ನನ್ನ XUV ಸಖತ್ತಾಗಿ ಇತ್ತದು, ಅದು XUV ಥರ ಇತ್ತು. ಬಟ್ ಭಾಳ ಆಡಿದೆ ಬ್ರೋ, ಸೀರಿಯಸ್ಲಿ ಸಖತ್ ಆಡಿದೆ. ನಮ್ಮ ಅಪ್ಪ ಏನಾರು ಕೊಟ್ಬಿಟ್ರೆ ಲಾರಿ ತಗೊಂಡ್ಬಂದಿದ್ದೀವಿ, ಕಾರ್ ತಗೊಂಡಿದ್ದೀವಿ ಅಂತ ಹೇಳ್ತಾರೆ. ಬನ್ನಿ ಗೈಸ್ ನೋಡೋಣ, ಟ್ರೈ ಮಾಡೋಣ, ಸ್ವಲ್ಪ ದೂರ ಹೋಗಿ ಓಡಿಸೋಣ. ಅಮ್ಮರು ಬಂದಿದ್ದಾನೆ, ಬನ್ನಿ ಕೂರ್ಸ್ಕೊಂಡು ಹೋಗೋಣ. ಅವ್ನು ತಾರ್ ರಾಕ್ಸ್ ಇದ್ದಾಗೂ ಬಂದಿದ್ದ, ತಾರ್ ಬಂದಾಗೂ ಬಂದಿದ್ದಾನೆ.
ಚೆಕ್ ಮಾಡೋಣ ಬನ್ನಿ ಗೈಸ್. ಫೀಲ್ ಅದು ಗಾಯ್ಸ್ ನೀವು ನಂಬಲ್ಲ, ಟ್ರಸ್ಟ್ ಮೀ. ಸ್ಟೇರಿಂಗ್ ಎಷ್ಟು ಹಾಡಾಗಿ ತಿರುಗ್ಸಕ್ ಆಗ್ತಿಲ್ಲ ಗೈಸ್, ಅಷ್ಟು ಹಾಡಾಗಿದೆ. ಭಾಳ ಹಿಂಸೆ ಇದೆ ಗುರು ಸ್ಟೇರಿಂಗು, ಭಾಳ ಚಿನ್ನ ಸೇಮ್ ಟಿ 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 ಟ್ರಕ್ ಓಡ್ಸಂಗೆ ಇತ್ತು ಕಣ. ನೋಡಿಲಿ ಹಿಂಗೆ ತಿರುಗ್ಸು, ಹಿಂಗೆ ಇಳಿಸು. ಇಲ್ಲ ಬ್ರೋ, ಫುಲ್ ಬಿಯರ್ಡ್ ಎಲ್ಲ ಬಿಟ್ಟು ದೇವದಾಸ್ ಆಗ್ಬಿಟ್ಟಿದೆ ಬ್ರೋ, ದೇವದಾಸ್ ಲವ್ ಬ್ರೇಕಪ್ ಆಗ್ಬಿಟ್ಟಿದೆ ಗೈಸ್. ನೀವು ನಂಬಲ್ಲ, ಯಪ್ಪ ಯಾವಡ ಸ್ಟೇರಿಂಗ್ ಭಾಳ ಹಾಡಾಗಿದೆ ಗೈಸ್. ಅದು ಹೇಳಿ ಗೈಸ್, ಫೀಲೇ ಬೇರೆ ಹೆಂಗಿದೆ ಅಂದರೆ ಒಂಥರ ಯಾವುದೋ ಲಾರಿ ಮೇಲೆ ಕೂತಂಗೆ ಐತೆ ನನಗೆ. ಸ್ಟೇರಿಂಗ್ ಬ್ರೋ, ಸ್ಟೇರಿಂಗ್ ಒಂದು ಸ್ಮೂತ್ ಆಗಿ ಇದ್ದಿದ್ರೆ ಸೀರಿಯಸ್ ಸಿಕ್ಬಿಡುತ್ತೆ ಬ್ರೋ, ಇದಕ್ಕಿಂತ ಸ್ವಲ್ಪ ಸಾಫ್ಟ್ ಆಗಿ ಸಿಗುತ್ತೆ. ಹೌದಾ ಬ್ರೋ, ಇದೇ ಕಷ್ಟ ಹಂಗಂದ್ರೆ. ಹೌದು, ಇದೇ ರಫ್. ಬಟ್ ಆಲ್ಸೋ ಗಾಯ್ಸ್ ಏನ್ ಗಾಯ್ಸ್ ಇದೆ ನೋಡಿ ಗಾಯ್ಸ್, ಚೆಚ್ತಾ ಇದೆ ಹಾಕೊಂಡು. ಕಾಂಬಿನೇಷನ್ ಐತಾ? ಯಾಕಂದ್ರೆ ತಾರ್ ಗಾಡಿ ಕಂಪ್ಲೀಟ್ ಆಫ್ ರೋಡ್ ವೆಹಿಕಲ್, ಇಳಿಸಿದ್ರು ಗಾಡಿ ಫೀಲ್ ಆಗಲ್ಲ ಗೈಸ್. ಹೌದು. ಹೆಂಗ್ ಹೋದ್ರು ಇವಾಗ ಹತ್ತಿಸ್ತೀರ ಅದ ಮೇಲೆ ಫೀಲೇ ಆಗಲ್ಲ ನಮ್ಗೆ. ಡಬ್ 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 ಅನ್ನೋದು. ಅದೇ ನಮ್ಮ ವರ್ನಾನು 820 ಆಗಿದ್ರೆ ಗಾಯ್ಸ್ ಅದಕ್ಕೆ ಅವರು ಒಂದೇ ಒಂದು ನೆಗೆಟಿವ್ ಪಾಸಿಟಿವ್ ಇದ್ದೇ ಇರುತ್ತೆ ಹಂಗೆ ಪ್ರತಿಯೊಂದ್ರಲ್ಲೂ. ಸೀರಿಯಸ್ಲಿ ಹೌದ್ರಮ್ಮ. ಇವತ್ತು ಟಾಪ್ ಎಂಡ್ 25 ಯಾವುದು ಬ್ರೋ? ಇದು 22 ಅಷ್ಟೇ, 21 22 ಐತೆ ಅಷ್ಟೇ. 22 ಟಾಪ್. ಹೌದು ಗೈಸ್, ಆಫ್ ರೋಡಿಂಗ್ ನೋಡ್ತಾ ಇದೀವಿ. ಆಫ್ ರೋಡಲ್ಲಿ ಹೋಗ್ಬಿಟ್ಟು ಚೆನ್ನಾಗಿ ಹೋಗೋಣ ಅಂತ, ಬಟ್ ಎಲ್ಲ ಟಾರ್ ರೋಡ್ ಸಿಗ್ತಿದೆ. ಈ ದಿವಸ ಫುಲ್ ಮಣ್ ರೋಡ್ ಇರ್ತಿತ್ತು, ಇವಾಗ ಟಾರ್ ರೋಡ್ ಆಗ್ಬಿಟ್ಟಿದೆ ಎಲ್ಲ. ಬನ್ನಿ ಹೋಗಿ ನೋಡೋಣ. ಈಗ ನೋಡಾದ್ಮೇಲೆ ಬನ್ನಿ ಒಂದು ರೈಡ್ ಹೋಗೋಣ. ನಮ್ಮ ಮನೇಲಿ ಮಾತಾಡಿ ನಿಮ್ಗೆ ಪ್ರತಿಯೊಂದು ಹೇಳ್ತೀನಿ. ಬನ್ನಿ ಗ್ಯಾಸ್ ವಿ ಗೋಯಿಂಗ್. ಚಿರ ಹಿಂಗೆ ಹೋಗಿ ಏನೋ ಫೀಲ್ ಆಗ್ತಿದೆ ನಿನಗೆ? ನನಗೇನು ಅನ್ನಿಸ್ತಾ ಇಲ್ಲಪ್ಪ. ಅದಕ್ಕೆ ಕಣ ತಾರ್ ಅನ್ನೋದು. ಗೈಸ್, ಫಾರ್ಚೂನರ್ ಹೋದಾಗ ಏನ್ ನಮ್ಗೆ ಗೊತ್ತಿರುತ್ತೋ ಸೇಮ್ ಫೀಲಿಂಗ್ ನಮ್ ತರಳೋದಾಗಿರುತ್ತೆ ತಾನೇ ಬ್ರೋ? ಜನ ನೋಡಿ, ಹುಡುಗಿರೆಲ್ಲ ನೋಡಿ ಬ್ರೋ, ನೀವು ಫಾರ್ಚುನರ್ ಒಂದ್ ಪಕ್ಷ ಫಾರ್ಚುನರ್ ಹೋದ್ರೆ ತಿರುಗಿ ನೋಡ್ತಾರೆ ಇಲ್ವೋ, ತಾರಲ್ಲ ಹೋಯ್ತು ತಿರುಗಿ ನೋಡಿ, ಇಂತ ತಿರುಗಿ ನೋಡಿಲ್ಲ ಅನ್ನಂಗಿಲ್ಲ. ನೋಡಿ ನೋಡಿ ಎಲ್ಲ ನೋಡಿ, ಎಲ್ಲ ಹುಡುಗಿರೆಲ್ಲ ನೋಡಿ ಅಲ್ಲಿ ಗಾಯ್ಸ್, ಹುಡುಗಿರೆಲ್ಲ ನೋಡ್ತಾ ಆಕ್ಟಿವ್ ಆದ್ರೆ ಒಬ್ರು ಮೂಸು ಮಾಡಲ್ಲ. 820 ಕೊರ್ನ ಯಾರು ನೋಡಲ್ಲ ತಾರ ನೋಡಿ. ಗಾಡಿ ನಾವೆಲ್ಲೇ ಇತ್ತು ಅಂದ್ರೆ ತಿರುಗಿ ನೋಡ್ತಾರೆ. ಅದಂತೂ ಬ್ರೋ, ನಮ್ಮ ಮನೆಯವ್ರಿಗೆಲ್ಲ ಎಷ್ಟು ಇಷ್ಟ ಗೊತ್ತ, ನಮ್ಮ ತಂಗಿಗೆ ನನ್ನ ಫ್ರೆಂಡ್ ಒಬ್ರಿಗೆ ಬಹಳ ಇಷ್ಟ ತಾರ ಅಂದ್ರೆ. ಹೇಳ್ತಾ ಇದ್ರಲ್ಲ ನಿಮ್ ತಂಗಿಗೆ ಇಷ್ಟ ಗಾಡಿ ಅಂತ. ಬಟ್ ಆಲ್ಸೋ ನೋಡೋಣ ಏನ್ ಹೇಳಕ್ ಹೋಗೋದು. ಇದು ಓಪನ್ ಟಾಪ್ ಇಲ್ವಾ ಬ್ರೋ? ಇದು ಆಪ್ಷನ್ ಇದೆಯಾ? ರೂಫ್ ಇಲ್ಲ. ಇದು ಇವಾಗ್ಲೇ ವಾಬ್ಲಿಂಗ್ ಇಷ್ಟೊಂದು ಆಗುತ್ತೆ. ಇನ್ನು roof ಓಪನ್ ಕೊಟ್ಬಿಟ್ರೆ ಹೋಗೇ ಬಿಡ್ತಾರೆ, ಆರಾಗಿ ಬಿಟ್ಟಿರ್ತಾರೆ. ಚಿನ್ನ ಹೆವಿ ಹೈಟ್ ಇರೋ ಗಾಡಿಗಳು ಅದೇ ತಗೊಂಡ್ತಾಳೆ ನಾವು. ಸಿಡನ್ ಎಲ್ಲ ನೋಡೋ ಗೈಸ್, ಗಲ್ಲಿ ರೋಡಲ್ಲೂ ಅಷ್ಟೇ ಚಿಂದ್ಯಾಗ ಹೋಗೋದಿದ್ರಾಗೆ ನೋಡಿ, ಎಲ್ಲ ಅವರೇ ಜಾಗ ಬಿಟ್ಬಿಡ್ತಾರೆ, ಅವರೇ ಜಾಗ ಕೊಡ್ತಾರೆ. ನೀವು ಹೋಗಪ್ಪ ಆರಾಮಾಗಿ ಹೋಗಪ್ಪ ಅಂತ ಅವರೇ ಜಾಗ ಕೊಡ್ತಾರೆ. ಆದರೂ ಏನೇ ಹೇಳಿ ಕಾಸು ಕೊಟ್ಟಂಗೆ ಕಜೆ ಅನ್ನಂಗೆ ನಾವು ಮನಿ ಸ್ಪೆಂಡ್ ಮಾಡೋದಷ್ಟೇ ನಮ್ಗೆ ಒಂದು ಲಕ್ಸುರಿ ಸಿಗುತ್ತೆ ಗೈಸ್. ಏನು ಮಜಾ ಇದೆ ಗೊತ್ತಾ ನೋಡಿ, ಎಲ್ಲರೂ ನಮ್ಮನ್ನೇ ನೋಡ್ತವ್ರಲ್ಲ ನೋಡಿ, ಅವನನ್ನೇ ನೋಡ್ತಿದ್ದಾನೆ ನಾನು. ಅದು ಭಾಳ ಚೆನ್ನಾಗಿದೆ. ಏನು ಚಿನ್ನ? ಅವನಪ್ಪ ಯಾ ತಾರ ರಾಕ್ಸ ನೋಡೋಣ ಬ್ರೋ, ತಾರ ರಾಕ್ಸ ಬ್ರೋನ ಕೇಳಂಗಿಲ್ಲ, ಎರಡು ಹೇಳ್ತಾರೆ. ಬಟ್ ಆಲ್ಸೋ ಆಸ್ ಅ ಫ್ರೆಂಡ್ ಆಗಿ ಹೇಳಿ ಬ್ರೋ, ತಾರ ರಾಕ್ಸ ಕರೆಕ್ಟೇ ಗೈಸ್. ನೀವು ಕಮೆಂಟ್ ಹಾಕಿ ತಾರ ರಾಕ್ಸ ಅಂತ. ನೋಡೋಣ ಆದಷ್ಟು ಬೇಗ ಎಡಲ್ಲಿ ಒಂದು ಇಳಿಸ್ಬಿಡೋಣ ಅಂತ ಪ್ಲಾನ್ ಮಾಡಿದ್ದೀನಿ ಅದೇ ಬ್ರೋ. ಬ್ರೋನ ಫುಲ್ ನಾವು ದಿವಸ ಮೀನ್ಸ್ ಬ್ರೋನ ಹೇಳ್ತಾ ಸಜೆಸ್ಟ್ ಮಾಡ್ತಿದ್ದಾರೆ. ನೋಡೋಣ, ಅವ್ರು ಹೇಳ್ದಂಗೆ ನಡೀತದೆ, ಅವ್ರು ಹೇಳ್ದಂಗೆ ಮಾಡೋಣ. ಫ್ಯಾಮಿಲಿದು ಒಂದು ಕಡೆ ಕೇಳಿ, ಯಾಕಂದರೆ ಅವ್ರಿಗೆ ಗೊತ್ತು ಹೆಂಗೆ ಏನು ಅಂತ. ಅವ್ರ ದಿವಸಾಲು ತಾರಾಕ್ಸ್ B6 B ಎಲ್ಲ ಅಡ್ಡಾಡ್ತಾರೆ ಅವರು. ಅವ್ರ ಪ್ರತಿಯೊಂದು ಗೊತ್ತಿರುತ್ತೆ. ಸೊ ನಾವು ಅವ್ರ ಸಜೆಷನ್ ತಗೊಂಡು ನಮ್ಗೆ ಇಷ್ಟ ಓಕೆ, ಬಟ್ ಆಲ್ಸೋ ನೋಡ್ಕೊಬೇಕಲ್ಲ. ಯಾಕಂದ್ರೆ ನಾವೇನು 6 ತಿಂಗಳಿಗೆ ವರ್ಷಕ್ಕೆ ಗಾಡಿ ಚೇಂಜ್ ಮಾಡಲ್ಲ. ಒನ್ ಟೈಮ್ ಇನ್ವೆಸ್ಟರ್ ಒಂದೇ ಒಂದು ಕಾರ್ ತಗೊಬೇಕು. ಸೊ ಒಂದು ವಿಚಾರಿಸಿ. ಎಷ್ಟು ವೇರಿಯಂಟ್ ಇದೆ ಇವಾಗ? ಬೇಸು ಬಿಟ್ರೆ ಫೇಸ್ ಲಿಫ್ಟ್ ನಿಮಗೆ ತಾರಲ್ಲಿ ಬಂದ್ಬಿಟ್ಟು ಇವಾಗ ತಾರಾಕ್ಸ್ ತರ MX, MX5, AX7 ಆ ತರ ಸಿಗಲ್ಲ ನಿಮಗೆ. ಓಕೆ, ತಾರಲ್ಲಿ ನಿಮಗೆ ಸಿಗೋದೇ ನಿಮಗೆ 2 ವೇರಿಯಂಟ್. ಒಂದು AX ಸಿಗುತ್ತೆ, ಇನ್ನೊಂದು LX ಸಿಗುತ್ತೆ. ಎರಡೇ ವೇರಿಯಂಟ್ ನಿಮಗೆ ಸಿಗೋದು. ಓಕೆ, ಎಷ್ಟು LX ಅಂದ್ರೆ ಟಾಪ್ ಎಂಡ್? ಹೌದು, ಓಕೆ, LX ಟಾಪ್ ಎಂಡ್ ವೇರಿಯಂಟ್. AX ಬಂದ್ಬಿಟ್ಟು ಕಂಪ್ಲೀಟ್ಲಿ ಬೇಸ್. ಓಕೆ, ಇವಾಗ ಬೇಸ್ ಮಾಡಲ್ ಏನಿದೆ ಇವಾಗ? ಇವಾಗ ತಾರ್ದು ಬೇಸ್ ಮಾಡಲ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1290 ಐತೆ. 1290 ಅದ್ರಲ್ಲಿ ಏನೇನು ಬರಲ್ಲ ಬೇಸ್ ಮಾಡಲಲ್ಲಿ? ಬೇಸ್ ಮಾಡಲ್ ನಿಮ್ಗೆ ಮ್ಯಾಗ್ವಿಲ್ ಬರಲ್ಲ. ಓಕೆ, ಎಲ್ಲ ಇದು ಎಲ್ಲ ಸ್ಟೀಲ್ ವೀಲೇ ಬರುತ್ತೆ. ಮ್ಯಾಗ್ವಿಲ್ ಬರಲ್ಲ, ರೇರ್ ಕ್ಯಾಮ್ರಾ ಬರಲ್ಲ ನಿಮಗೆ.
ಓಕೆ ಇವಾಗ ಆಸ್ ಇಟ್ ಇಸ್ ಏನ್ ಡಿಸ್ಪ್ಲೇ ಐತೆ ಇದೇ ಡಿಸ್ಪ್ಲೇ ಬರೋದು ನಿಮಗೆ. ಓಕೆ ಅದು ಮೀನ್ಸ್ ಓಕೆ ಮೀಡಿಯಂ ರೇಂಜ್ ಮೀನ್ಸ್ ಒಂದು ಟಾಪ್ ಎಂಡ್ಗಿಂತ ಒಂದು ಸ್ಟೆಪ್ ತಗೊಂಡು ಅದು ಎಷ್ಟಾಗುತ್ತೆ? ಆ ತರ ಇಲ್ವೇ ಇಲ್ಲ ನಿಮಗೆ. ಬೇಸು ಟಾಪ್ ಇವೆರಡೆ. Okay, ಟಾಪ್ top ಎಂಡ್ ಅಲ್ಲಿ ಬಂದ್ಬಿಟ್ಟು 2 ವೀಲ್ ಡ್ರೈವ್ 4 ವೀಲ್ ಡ್ರೈವ್ ಇವೆರಡೆ ಬರುತ್ತೆ ನಿಮಗೆ. ಓಕೆ ಓಕೆ ಟಾಪ್ ಎಂಡ್ ಎಷ್ಟಿದೆ ರೇಟ್ ಬ್ರೋ? ಟಾಪ್ ಎಂಡ್ ನಿಮ್ಗೆ ಅಪ್ರೋಕ್ಸ್ ಒಂದು 21 ತನಕ ಐತೆ ಅಂತ. 21 ಐತೆ. ಓಕೆ ಹೌದು 21 lakh. ಹೌದು. ಓಕೆ ಓಕೆ ಬ್ರೋ. ನೋಡಿ ಗೈಸ್ ಮುಂದೆ ತೋರಿಸಿ ನೋಡ್ರಿ ನೋಡಿ ಗೈಸ್ ಎಷ್ಟು ಫಾಸ್ಟ್ ಆಗಿ ಹೋದ್ರು ಮಜಾ ನೋಡಿ ಗೈಸ್, ಮಜಾವೇ ಮಜಾ. ಏನ್ ಧೂಳು ಎಬ್ಬರಿಸ್ತಿದ್ಯಾ? ನಿತೀಶ್ ಧೂಳು ಎಬ್ಬರಿಸ್ತಾವನೆ. ಗೈಸ್ ತಂದು ತೋರಿಸಿನ ಗೈಸ್ ನೋಡಿ ಹೆಂಗ್ ಇದೆ ಅಂದ್ರೆ ಫೀಲ್ ಇದ್ರಲ್ಲಿ. ನೋಡಿ ಧೂಳು ನೋಡಿ ಎಲ್ಲರೂ ಧೂಳು ತೋರಿಸಿ. ಮಜಾವು ಗೈಸ್. ಕಂಡೋರ್ ಗಾಡಿ ಹಿಂಗೆ ಓಡಿಸ್ತಾ ಇಲ್ಲ, ಟೆಸ್ಟ್ ಡ್ರೈವ್ಗೋಸ್ಕರ ನೋಡ್ತಿರೋದು. ವೀಕೆ ನಮಗೂ ಅರ್ಥ ಆಗುತ್ತೆ, ಬಟ್ ಚೆಕ್ ಮಾಡ್ಬೇಕಲ್ಲ. ಬ್ರೋನು ಅದೇ ಹೇಳಿದ್ದು, ನೋಡಿ ಬ್ರೋ ನೋಡ್ಬಿಟ್ಟು ತಗೊಳ್ಳಿ ಅಂತ. ಹುಡುಗನ ಓಡ್ಬಂದ್ರು ಗೈಸ್. ಹೆಂಗ್ ನೋಡ್ತಾರೆ ನೋಡಿ ಗೈಸ್ ನಮ್ಮನ್ನ. ನೋಡಿ ವಿತ್ ಆಕ್ಷನ್ ಮಾಡ್ತಾ ಇರ್ತಾರೆ, ರೌಂಡ್ ಹೊಡಿತಾವ್ರೆ ಅಂತ. ನೋಡಿ ತಿರುಗ್ಸ್ ಅಲೆ ಕೆಡಿಸ್ಕೊಬೇಡ. ಖುಷಿ ಆಯ್ತು ಗೈಸ್. ಗಾಯ್ಸ್ ಆ ಫೀಲ್ ಇಂದಿಕಾದ ತಾರಲ್ಲ ಅಮ್ಮಾದ್ಯಾ ಏನು ಯಾವ್ದು ಇಲ್ಲ ಗೈಸ್. ಸೀರಿಯಸ್ಲಿ ಭಾಳ ಖುಷಿ ಆಯ್ತು. ಅಮ್ಮಮ್ಮ ಬೇಸ್ಕೋದಕ್ಕೆ ಒಂದು 8-7 ಲಕ್ಷ 5 ಲಕ್ಷ ಡಿಫ್ರೆನ್ಸ್ ಐತಾ ಯಾವುದಕ್ಕೆ? ಬೇಸ್ಕೊಂಬ ಟಾಪ್ ಎಂಡ್ಗು. ಟಾಪ್ ಎಂಡ್ ಇವಾಗ ಅದು 1290 ಐತೆ ಬೇಸ್. ಓಕೆ ಬಂದ್ಬಿಟ್ಟು 2021 ತನಕ ಬರುತ್ತೆ. ಅಥವಾ ಎಷ್ಟು 8 ಲಕ್ಷ ಮೇಲೆ 8 ಲಕ್ಷ ಹತ್ರ ಬರುತ್ತೆ. ಓಕೆ ಗೈಸ್, ತಾರ್ ಏನಾದ್ರು ಬುಕ್ ಮಾಡಿದ್ರೆ ವೇಟಿಂಗ್ ಪೀರಿಯಡ್ ಎಷ್ಟಿದೆ? ಬೇಸ್ ಮಾಡಲ್ ಆಗಲಿ ಟಾಪ್ ಎಂಡ್ ಆಗಲಿ? ಕೇಸ್ ಏನಾದ್ರು ಸ್ಟಾಕ್ ಅಲ್ಲಿ ಏನಾದ್ರು ಇತ್ತು ಅಂದ್ರೆ ನೀವು ನೋಡಿರೋ ಪರ್ಟಿಕ್ಯುಲರ್ ವೇರಿಯಂಟ್ ಅಂಡ್ ಕಲರ್ ಇವೆರಡು ಸ್ಟಾಕ್ ಅಲ್ಲಿ ಇತ್ತು ಅಂದ್ರೆ ವಿತಿನ್ 5 to 8 days ಒಳಗಡೆ ಸಿಗುತ್ತೆ ನಿಮ್ಗೆ ಡೆಲಿವರಿ ಗಾಡಿ. ಓಕೆ ಇನ್ ಕೇಸ್ ಅವೈಲಬಲ್ ಇಲ್ಲ ಅಂತ ಅಂದ್ರೆ ಫಸ್ಟ್ ನಿಮ್ಗೆ 4 to 5 weeks ಒಳಗಡೆ ಎಲ್ಲ ಇವಾಗ ಬೇಗ ಸಿಗೋದು ಬ್ಲಾಕ್ ಕಲರ್ ಸಿಗುತ್ತಾ? ಹೌದು. ಬಟ್ ಇನ್ನೊಂದೇನು ಅಂದ್ರೆ ಬಿಫೋರ್ ಬಂದ್ಬಿಟ್ಟು ನಿಮ್ಗೆ 4 to 5 weeks ಹೊಸ ಫ್ರೆಶ್ ಆಗಿ ಮ್ಯಾನುಫ್ಯಾಕ್ಚರ್ ಆಗಕ್ಕೆ 4 to 5 weeks ಬೇಕಾಗಿತ್ತು. ಓಕೆ ಬಟ್ ಇವಾಗ ಬಂದ್ಬಿಟ್ಟು GST ಎಲ್ಲ ಕಮ್ಮಿ ಆಗಿರೋದ್ರಿಂದ ಗಾಡಿ ಡಿಮ್ಯಾಂಡ್ ತುಂಬಾ ಇದೆ. ಯಾವುದೇ ವೇರಿಯಂಟ್ ಹೋಯ್ತು ಅಂದ್ರೆ ಓಕೆ ಇವಾಗ ನೀವು ಬುಕ್ ಮಾಡಿದ್ರು ಮಿನಿಮಮ್ ಅಂದ್ರು 6 to 7 weeks ಬೇಕೇ ಬೇಕು. 7 weeks ಅಂದ್ರೆ ಒಂದು 2.5 ತಿಂಗಳು ಬೇಕೇ ಬೇಕು. 2 ತಿಂಗಳು 1.5 2 ತಿಂಗಳು ಮಿನಿಮಮ್ ಅಂದ್ರೆ ಬೇಕು. ಯಾವ ಕಲರ್ ಯಾವ್ದೇ ಟಾಪ್ ಎಂಡ್ ಬೇಸ್ ಮಿನಿಮಮ್ ಅಷ್ಟೇ ಆಗೋದು, ಅದಕ್ಕೆ ಜಾಸ್ತಿ ಆಗಲ್ಲ. ಕಂಪ್ಲೀಟ್ಲಿ ಬೇಸ್ ಮಾಡಲ್ ಆಯ್ತು ಅಂದ್ರೆ ಅದಕ್ಕಿಂತ ಇನ್ನೂ ಸ್ವಲ್ಪ ಲಾಂಗ್ ಟೈಮ್ ಆಗುತ್ತೆ. ಯಾಕಂದ್ರೆ ಬೇಸ್ ಮಾಡಲ್ ಬಂದ್ಬಿಟ್ಟು ಯಾರು ಅಷ್ಟು ತಗೊಳಕ್ಕೂ ಹೋಗಲ್ಲ. ಓಕೆ ಅಂಡ್ ಸೊ ಅದಕ್ಕೆ ಬಂದ್ಬಿಟ್ಟು ಇನ್ನೂ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದಕ್ಕೆ. ಇವಾಗ ನಾನು ಎಕ್ಸಾಂಪಲ್ ನಾನು ಬೇಸ್ ಮಾಡಿದಾಗ ಆರ್ಡರ್ ಮಾಡ್ತೀನಿ ತಾರ್ ಅನ್ಕೊಳ್ಳಿ, ನಂಗೆ ಆ ಗಾಡಿ ಬರೋಕ್ಕೆ ಇನ್ನೊಂದು 2.5 ತಿಂಗಳು ಬೇಕು. ಅವಾಗ ಹೆಚ್ಚು ಮಿನಿಮಮ್ ಅಂದ್ರೆ ಬೇಕು. ಬಟ್ ಇನ್ ಕೇಸ್ ಸ್ಟಾಕ್ ಅಲ್ಲಿ ಏನಾದ್ರು ಇತ್ತು ಗಾಡಿ ಇತ್ತು ಅಂದ್ರೆ ಇಮಿಡಿಯೇಟ್ ಆಗಿ ಸಿಗುತ್ತೆ. ರೆಡ್ ಕಲರ್ ಬೇಗ ಮೂವಿಂಗ್ ಇದೆಯಾ? ಚೆನ್ನಾಗೈತೆ ಬ್ರೋ. ಬಟ್ ಜಾಸ್ತಿ ತಾರ್ಗೆಲ್ಲ ಹೋಯ್ತು ಅಂದ್ರೆ ಬ್ಲಾಕ್ ಕಲರ್ ನಿಮ್ಗೆ ಗೊತ್ತಿರೋ ಜಾಸ್ತಿ ಬ್ಲಾಕ್ ಕಲರ್ ತಗೊಳ್ಳೋದು. ಹೌದು, ಅದಕ್ಕೆ ಇವಾಗ ಬ್ಲಾಕ್ ಕಲರ್ ತಗೊಬಿಡು ಬ್ರೋ. ರೆಡ್ ಎಲ್ಲ ಮಾಡ್ತೀರಾ ಬೇಡ ಅಂತ ನನ್ನ ಮೈಂಡ್. ಅಂದ್ರೆ ಬ್ಲಾಕ್ ಕಲರ್ ಬ್ಲಾಕ್ ಮನೇಲಿ ಯಾಕೆ ಬರಲ್ಲ ಅಂತ ಹೇಳ್ತಾರೆ, ರೆಡ್ಗೆ ಹೊಂಟೋಗಿ ಅದಕ್ಕೋಸ್ಕರ ರೆಡ್. ಅದೇ ಇವಾಗ ನನಗೆ ಇನ್ ಕೇಸ್ ತಾರ್ ರಾಕ್ಸ್ ಬುಕ್ ಮಾಡ್ತೀನಿ ಅನ್ಕೊಳ್ಳಿ. ಓಕೆ ಅದು ಬೇಸ್ ಮಾಡಲ್ ಬುಕ್ ಮಾಡಿ ಅದು ಸೇಮೇನಾ? ತಾರ್ ರಾಕ್ಸ್ ಅದಕ್ಕೆಲ್ಲ ಬೇಸ್ ಮಾಡಲ್ಗೆಲ್ಲ ಸ್ವಲ್ಪ ಟೈಮಿಂಗ್ ಪೀರಿಯಡ್ ಸ್ವಲ್ಪ ಜಾಸ್ತಿ ಐತೆ ಬ್ರೋ. ಓಕೆ ಗಾಯ್ಸ್ ನೋಡಿ ಕೇಳಿಸ್ಕೊಂಡ್ರಲ್ಲ, ಬುಕ್ ಮಾಡಿದ ತಕ್ಷಣ ಗಾಡಿಗಳು ಯಾವು ಬರಲ್ಲ. ನಾನು ಇವಾಗ ಬುಕ್ ಮಾಡಿದ್ರು ಮಿನಿಮಮ್ ಬರೋ ಗಾಡಿ 2.5 ತಿಂಗಳು 3 ತಿಂಗಳು ಬೇಕೇ ಬೇಕು. ಯಾಕಂದ್ರೆ ಕಲರು ಬೇಸ್ ಮಾಡಲ್ ಎಲ್ಲ ಮೀನ್ಸ್ ಎಲ್ಲ ಶೋರೂಮ್ ಮಾಡಲ್ಲ. ಒಂದು ಅವ್ರು ಹೇಳಿದ್ರಲ್ಲ, ಅಕಸ್ಮಾತ್ ನನಗೆ ಬೇಕಾಗಿರೋ ಕಲರು ನನಗೆ ಬೇಸ್ ಮಾಡಲ್ಲ ಇದ್ರೆ ಹಂಗೆ ಬೇಕಾ ಪಾಸ್ ಮಾಡಿ ಕೊಟ್ಬಿಡ್ತಾರೆ ತಾನೇ ಬ್ರೋ? ವಿತಿನ್ ವೀಕ್ ಒಳಗಡೆ ರೆಡಿ ಮಾಡಿ ಕೊಟ್ಬಿಡ್ತಾರೆ. ಅದೇ ಮೀನ್ಸ್ ನಮಗೆ ಗೊತ್ತಲ್ಲ, ಅದೇ ಇದೇ ಬೇಕಂದಾಗ ಇರ್ತವೆ. ಅದಕ್ಕೆ ವಿಚಾರಿಸ್ಕೊಂತಿದ್ದೆ. ಆಮೇಲೆ ನೀವು ವಿಡಿಯೋ ಹಾಕ್ಬಿಟ್ಟು ನನ್ನ ಮಗ ಗಾಡಿ ತಗೊಂಡು ಅಂತ ಕಮೆಂಟ್ ಹಾಕ್ಬಿಟ್ಟಿರ, ತಗೊಂಡೋಸ್ಕರ ಬರ್ತೀರ, ತಗೊಂಡೋಸ್ಕರ ಡ್ರೈವ್ ಮಾಡ್ತಿರೋದು. ನೋಡಿ ಒಂದು ತಾರು ಐತೈತೆ ಹೆಂಗೆ ಕಾಣಿಸ್ತಿದೆ ಹೊರಗಡೆ ಅಂತ ಸಕ್ಕತ್ತಾಗಿ ಕಾಣಿಸ್ತಿದೆ. ಆದ್ರೆ ಈ ದಿವಸ ನಾನು ತಾರು ರೋಡಲ್ಲಿ ನೋಡ್ಬೇಕಾದ್ರೆ ಒಂಥರ ಫೀಲ್ ಇರೋದು, ಬೀಸ್ಟ್ ಅಂತ ಓಡಿಸ್ದಾಗ ಫೀಲ್ ಆಗ್ತೈತೆ. ಅದೇನು ನನಗೆ ಓಡಿಸ್ಬೇಕಾರೆ ಬ್ರೋ ನಿಜವಾಗ್ಲೂ ಸ್ಟೇರಿಂಗ್ ಒಂದು ಬಿಟ್ರೆ ನನಗೆ ಬೇರೆ ಏನು ಫೀಲ್ ಆಗ್ತಾರೆ ಇದರಲ್ಲಿ. ನಾರ್ಮಲ್ ಗಾಡಿ ಓಡಿಸಂಗೆ ಐತೆ, ಬಟ್ ಹೈಟ್ ಅಲ್ಲಿ ಇದೀವಿ ಅಷ್ಟೇ. ಹೌದು, ಚಿಕ್ಕ ಕುಳ್ಕುಳ ಗಾಡಿ ಓಡಿಸಿ ಎಕ್ಸಿವಿ ಎಷ್ಟು ಹೈಟ್ ಐತೆ ಇದು? ಅದಕ್ಕಿಂತ 8 ಬರುತ್ತೆ ನಿಮಗೆ. ಎಕ್ಸಿವಿಗಿಂತಲೂ 8 ಬರುತ್ತೆ. ನಾವು ಎಕ್ಸಿವಿ ಓಡಿಸಿದಿಲ್ಲ ಗೈಸ್, ನನ್ನ ಫ್ರೆಂಡ್ ಅದು ಅಷ್ಟೇ ಚೆನ್ನಾಗೈತೆ. ಅದು ಪವರ್ ಸ್ಟೇರಿಂಗ್ ಅಲ್ಲ ಬ್ರೋ ಎಕ್ಸಿವಿ? ಅದೆಲ್ಲ ಪವರ್ ಸ್ಟೇರಿಂಗ್. ಇದು ಹೆವಿ ಆಡೈತೆ ಬ್ರೋ, ಸಖತ್ ಆಡೈತೆ ಇದು. ಯಾವ್ದು ಚೆನ್ನಾಗಿದೆ ಒಟ್ಟಿನಲ್ಲಿ. ಓಕೆ ಬ್ರೋ, ಏನಿಲ್ಲ ಗೈಸ್. ಬಂದು ತಪ್ಪಲ್ಲಿ ತಿಳ್ಕೊಂಬೇಡಿ, ಆ ಪ್ರಮೋಷನ್ ಗಿಮೋಷನ್ ಏನಲ್ಲ ಗೈಸ್. ಇದು ಪ್ರಮೋಷನ್ ಗಿಮೋಷನ್ ಅನ್ಕೊಂತವ್ರೆ ಬ್ರೋ. ನೀವು ನಂಗೆ ₹1 ಕಾಸು ಕೊಟ್ಟಿದ್ದೀರಾ? ನನ್ ಗಾಡಿ ತೋರಿಸಿ. ಆಮೇಲೆ ಶೋರೂಮ್ ಅವ್ರು ಬರ್ತಾ ಟೆಸ್ಟ್ ಡ್ರೈವ್ ಅವ್ರು ಗಾಡಿ ಬಗ್ಗೆ ಬಿಲ್ಡಪ್ ಕೊಡ್ತಾ. ಬಟ್ ಇವ್ರು ಹಂಗಲ್ಲ,
ಪ್ಲಸ್ ಮೈನಸ್ ಎರಡು ಹೇಳ್ತಾರೆ, ಹೆಂಗೆ ಏನಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಿರೋದು. ಸೊ ನಮಗೊಂದು ಹೆಲ್ಪ್ಫುಲ್ ಆಗುತ್ತೆ. ಫ್ರೆಂಡ್ ಆಗಿರೋದು ಬಂದ್ಬಿಟ್ಟು ಅದನ್ನ ಶೋರೂಮ್ ಇದಾಗೋ ಇದೆಲ್ಲ ಫ್ರೆಂಡ್ ಅದ್ರದ್ದು ಏನ್ ರಿಯಾಲಿಟಿ ಐತೆ ರಿಯಾಲಿಟಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಕ್ಕೋಸ್ಕರ ಗೈಸ್ ನೀವು ಪ್ರಮೋಷನ್ ಆತರ ಯಾವುದಿಲ್ಲ ಗೈಸ್. ಅದಕ್ಕೆ ನಾನು ನಿಮಗೆ ಫಸ್ಟ್ ಇಂದ 2-3 ಸಲ ನಂಬರ್ ಇಸ್ಕೊಳ್ಳಿ ಅಂತ ಏನಕ್ಕೆ ಹೇಳ್ತಿರೋದು ಅಂದ್ರೆ ಮೇನ್ ಕಾರಣ ಪ್ರಮೋಷನ್ ಅಲ್ಲ ಗೈಸ್. ನಂಬರ್ ಕಾಲ್ ಮಾಡಿದಾಗ ಅವ್ರು ನಿಮಗೆ ಇನ್ ಡೆಪ್ತ್ ಟ್ರಸ್ಟ್ ಮೀ ಬೇಕಾದ್ರೆ ನೀವು ಬುಕ್ ಮಾಡಿರೋರು ಪರವಾಗಿಲ್ಲ, ಅವ್ರು ಕಾಲ್ ಮಾಡಿ ಮಾತಾಡಿ ಅವ್ರು ಹೇಳ್ತಾರೆ ನಿಮ್ಗೆ ಹೆಂಗೆ ಏನು ಯಾವ ರೀತಿ ಅಂತ. ಒಳ್ಳೆ ವ್ಯಕ್ತಿ ಗೈಸ್. ಅದಕ್ಕೋಸ್ಕರ ನಂಬರ್ ಅಂತ 2-3 ಸಲ ಹೇಳಿದ್ಬಿಟ್ರೆ ಬೇರೆ ಏನು ಯಾವ ರೀತಿ ಪ್ರಮೋಷನ್ ಅಲ್ಲ. ನಾವು ತೊಗೊಳಕ್ಕೆ ರೆಡಿ. ನಮ್ಮ ಮನೇಲಿ ಗಾಡಿ ಹುಡುಕ್ತಾ ಇದ್ದೀವಿ, ಅದಕ್ಕೋಸ್ಕರ ಕರ್ಸಿದ್ವಿ ಮಹೇಂದ್ರ ಕಡೆಯಿಂದ. ಅವ್ರು ಹಂಗೆ ಸಂಜುಬ್ರು ಅವಾಗಿಂದ ಫ್ರೆಂಡು, ಹಂಗಾಗಿ ಬಂದರು. ಹೋಗ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ, ನೋಡೋಣ ಇಷ್ಟೇ ಇನ್ ಕೇಸ್ ಚೆನ್ನಾಗಿರೋ ಬುಕ್ ಮಾಡೋಣ. ಬನ್ನಿ ಆಫ್ ರೋಡ್ ಬಂತು ತೋರಿಸಿನ 360 ರೋಡ್ ಬಿಡಲ್ಲ ಒಂದು ನೋಡ್ಕೊಂಡು ಹೋಯ್ತಾರೆ ಎಲ್ಲಾರು ಗಾಯಿಸ್ತೀವಿ. ನಂಬರ್ ನೋಡಿ ಎಲ್ಲ ನೋಡಿ 3 ಜನ ನೋಡ್ಕೊಂಡು ಹೋಯ್ತಾರೆ. ಗಾಯ್ಸ್ ನಾವು ನೀವು ನಂಬಲ್ಲ, ಒಂದು ನಾಯಿ ನೋಡ್ತಿರ್ಲಿಲ್ಲ ನನ್ನ ಗಾಡಿ ಓಡಿಸ್ಬೇಕಾದ್ರೆ. ರೋಡಲ್ಲೆಲ್ಲ ನೋಡ್ತಾವ್ರೆ ಗಾಯ್ಸ್. ಬಹಳ ಖುಷಿ ಆಗುತ್ತೆ. ಗಾಡಿ ಇದಕ್ಕೋಸ್ಕರ ತಗೊಬೇಕನ್ಸುತ್ತೆ, ಗಾಡಿ ಓಡ್ಸಕ್ಕಲ್ಲ. ಏನಂದ್ರೆ ಬ್ರೋ, ಹುಡುಗ ಜನ ನೋಡೋಕೋಸ್ಕರ ತಗೊಂಡು ಅಲ್ಲಿ ನೋಡ್ತಾವ್ರೆ. ದೇವ್ರೆ ಸ್ಟೇರಿಂಗ್ ಒಂದು ಬಹಳ ಹಾಳಾಗಿದೆ. ರೈಟ್ ತಿರ್ಗ್ಸು. ಸ್ಟೇರಿಂಗ್ ಆಫ್ ರೋಡಿಂಗ್ ಅಂದ್ರೆ ಇದು ಗೈಸ್. ನೋಡಿ ಗೈಸ್, ಅಲ್ಲಿ ಎಷ್ಟು ದೊಡ್ಡ ಹಳ್ಳ ಇದೆ. ಇಲ್ಲಿ ಹೋಗ್ತಿದ್ದೆ ಫಸ್ಟ್, ಇವಾಗ ಹಿಂಗೆ ಹೋಯ್ತೀನಿ ಗೈಸ್. ಸಾಕಾಗಿದೆ ಗೈಸ್. ಪರ್ಫೆಕ್ಟ್ ಆಫ್ ರೋಡಿಂಗ್ ಅಂದ್ರೆ ಇದೆ ಅನ್ಕೊಂತಾರೆ ಚಿನ್ನ. ಇಷ್ಟೋ ತನಕ ಹುಡುಕ್ತಿದ್ವಿ. ನೋಡಿ ಗೈಸ್ ಹೆಂಗ್ ಹೋಯ್ತೀವಿ. ಅದೇ ಚಿಕ್ಕ ಗಾಡಿ ಆಗಿದ್ರೆ ಹಿಂದೆ ಮುಂದೆ ನೋಡ್ಕೊಂಡು ಹೋಗ್ಬೇಕಾಯ್ತು. ಆಂಟಿ ಟೆನ್ಷನ್ ಆಗ್ಬಿಟ್ರು ಗಾಯ್ಸ್. ಆಂಟಿ ಟೆನ್ಷನ್ ಆಗ್ಬಿಟ್ರು. ನನ್ನ ಬ್ರೇಕ್ ಹೆಂಗಿರುತ್ತೆ, ಮನೇಲಿ ಹೆಂಗಿಡಿದೆ ಚೆಕ್ ಮಾಡೋಕೆ ಹಿಡಿದೆ. ಟೆನ್ಷನ್ ಅಂದ್ರೆ ಚಿನ್ನ ಭಾಳ ಚಿನ್ನ ಗಾಯ್ಸ್. ನೀವು ನಂಬ ರೋಡಲ್ಲಿ ಎಷ್ಟು ಸಲ ಬೇಗ ಓಡಾಡಿದ್ದೀನಿ ಅಂದರೆ ಫಸ್ಟು ಟೈಮ್ ನೀವು ನಂಬಲ್ಲ, ಖುಷಿಯಿಂದ ಗಾಡಿ ಓಡಿಸಿದ್ದೀನಿ. ಈ ಗಾಡಿಯಲ್ಲಿ ನಾನು ಅಮ್ಮವ್ರ ಗಾಡಿ ನನ್ನ ಗಾಡಿ ತಂದರೆ ಬೈಕೊಂಡೇ ಹೋಯ್ತಿದ್ದಿತ್ತು. ಏನಪ್ಪ ರೋಡು ಅಂತ ನೋಡಿ ಇಲ್ಲೇ ಆಯ್ತಲ್ಲ. ಇರೋದೇ ಚಿರ ನೆಮ್ಮದಿ ಕೂತ್ಕೊಂಡಿದ್ದೀನಿ. ಅದೇ ಕರ್ಕೊಂಡು ಹೋಯ್ತೈತಿ. ತೋರಿಸಿರ ಮುಂದೆ ಹೊಡಿತೀರ ಓಟೆಕ್ಕು. ನನಗೆ ಧೂಳೆ ಸಿಕ್ಕಾಪಡೆ ಧೂಳೆ ಇರುತ್ತೆ. ಚಿನ್ನ ಏನೋ ಒಂದು ಚೂರು ಫೀಲ್ ಆಗ್ತಿಲ್ಲ ಕಣ. ಸಕ್ಕದಾಯ್ತು ಇದ್ರದ್ದು. ಅಷ್ಟೇ ಸಸ್ಪೆನ್ಷನ್ ಸ್ಟ್ರೈಟ್ ಹೋಗ್ಬಿಡು, ಹಂಗೆ ಸ್ಟ್ರೈಟ್ ಹೋಗ್ಬಿಡು. ನೋಡಿ ಗಾಯ್ಸ್ ಎಷ್ಟು ಧೂಳಿದೆ, ಎಷ್ಟು ಜಲ್ಲಿ. ಆದ್ರೆ ಗೈಸ್ ಏನು ಹೇಳಿ, ತಾರ್ ಬ್ರ್ಯಾಂಡ್ ಅಷ್ಟೇ. ಆದರೂ ನನಗೆ ಇಷ್ಟ ಆಯಿತು. ನನಗೆ ಲೈಟ್ ಸ್ಟೇರಿಂಗ್ ಒಂದು ಇದು ಹೊಡಿತಿದೆ ಬ್ರೋ. ಫೇಸ್ ಲಿಫ್ಟ್ ಹೊಸ್ದಾಗಿ ಬಂದಿರೋದ್ರಲ್ಲಿ ಸ್ವಲ್ಪ ಸ್ಮೂತ್ ಇದೆ ಅಂತ ಹೇಳ್ತಿದ್ದಾರೆ. ಚೆಕ್ ಮಾಡೋಣ. ಅಲ್ಲೇ ಶೋರೂಮ್ ಹತ್ರ ಹೋಗಿ ಒಂದ್ಸಲ ನೋಡಿ, ಒಂದ್ಸಲ ಏನಂತ ಕತೆ ನೋಡಿ. ಇಲ್ಲ ಗೋನ್ ಫೈನಲ್ ಇಟ್ ಗೈಸ್, ಫೈನಲ್. ಏನು ಹೇಳಿ ಗಾಯ್ಸ್, ಹೇಳಿ ಗಾಯ್ಸ್. ಏನು ಅಲ್ಲಿಂದ ಇಲ್ಲಿ ತನಕ ಒಳ್ಳೆ ಬೀಸ್ಟ್ ಇದ್ದಾಗ ಐತೆ. ಓಡಿಸ್ಬೇಕಾ ಫೀಲ್ ಆಗಲ್ಲ ನಮಗೆ ಹಿಂಗೆ ಇದೆ ಅಂತ. ಬಟ್ ನಿಂತಾಗೆ ಗೊತ್ತಾಗುತ್ತೆ ಎಷ್ಟು ದೊಡ್ಡ ಗಾಡಿ ಅಲ್ಲಿಂದ ಅಲ್ಲಿ ಟೈರ್ ರೋಡಿ ಗಾಯ್ಸ್. ಕೂಡ ಅದು ಇನೋವಾದು ಇದು ಟೈರ್ ರೋಡಿ ಗಾಯ್ಸ್. ದೇವರೇ ಮಜಾ ನೋಡಿ. ದೂರ ನಿಂತ್ಕೊಂಡು ನೋಡ್ರೆ ಒಂಥರ ಗುಳಿ ಕಾಣುತ್ತೆ. ಅವ್ರು ಓಡಿಸ್ಬೇಕಾ ಏನೂ ಫೀಲ್ ಆಗಲ್ಲ. ಆ ಸ್ಟೇರಿಂಗ್ ಒಂದು ಬಿಟ್ಟರೆ ನಂಗಂತೂ ಇಷ್ಟ ಆಯಿತು. ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಬಂದ್ವಿ, ಮನೆ ಥರ ಬಂದಿದ್ದೀವಿ. ಆ್ಯಂಡ್ ಭಾಳ ಖುಷಿ ಆಯಿತು. ಆ್ಯಂಡ್ ಒನ್ಸ್ ಅಗೇನ್ ಸಂಜು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ಆ್ಯಂಡ್ ಗೈಸ್ ಸಕ್ಕದಾಗಿತ್ತು, ಸಕ್ಕದಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನಿಮ್ಮಲ್ಲಿ ಯಾರಾದರೂ ಮಹೇಂದ್ರ ಗಾಡಿ ತೊಗೊಳೋ ಥರ ಇದೆ, ದಯವಿಟ್ಟು ಬ್ರೋನ ಕಾಂಟ್ಯಾಕ್ಟ್ ಮಾಡಿ. ಪ್ರಮೋಷನ್ ಅಲ್ಲ ಇದು, ಆ್ಯಸ್ ಅ ಫ್ರೆಂಡಾಗಿ ಹೇಳ್ತೀನಿ. ಓಕೆ ಸಿಗೋಣ ಬ್ರೋ, ಬಾಯ್ 100% ಪಕ್ಕ ಬ್ರೋ. ಓಕೆ ಗೈಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀವಿ. ಟಾಟಾ, ಬಾಯ್. ಗೈಸ್ ಡಿಸ್ಕಷನ್ ಎಲ್ಲ ನಡೆದಿದೆ, ಯಾವುದು ಏನು ಅಂತೆಲ್ಲ ಹೇಳಿದ್ದಾರೆ. ಸೂನ್ ಬೈಕ್ ಗೈಸ್, ಬೇಗ ಆದಷ್ಟು ಬೇಗ ತೊಗೊಳ್ಳೋಣ.